ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷದಿಂದಾಗಿದೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಪ್ರೀತಿ ಹೃದಯ ಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರ ಕೃಪಾ ವರಗಳಿಂದ ಈ ದಿನ ನೋಡುವಂತೆ ಸಹಾಯ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ಹೃದಯ ಮಕ್ಕಳೇ, ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ನಂಬಿಕೆಯೇ ಗೆಲ್ಲುವುದೆಂಬುದಾಗಿ. ಹೌದು ಪ್ರೀತಿ ಇದೆ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ನಂಬಿಕೆಯಿಂದ ಗೆಲ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಇದಕ್ಕೆ ಆಧಾರವಾಗಿ ಮೊದಲನೇ ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ ನಾನು ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಹೇಳ್ತದೆ, ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆ. ಆಮೀನ್, ಹಲ್ಲೆಲೂಯಾ. ನೋಡಿ, ನಾವು ಯಾವ ರೀತಿಯಲ್ಲಿ ಜಯಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನೋಡಿ, ಪಾಪದಿಂದ ಈ ದೊಡ್ಡ ಸಮಸ್ಯೆ ಆಗಿದೆ ಪ್ರೀತಿಯ ಮಕ್ಕಳೇ. ಈ ಪಾಪದಿಂದ ನಾವು ಯಾವ ರೀತಿಯಲ್ಲಿ ಬಿಡುಗಡೆ ಹೊಂದಬೇಕು ಎಂಬುದು ಗಲಿಬಿಲಿಯಲ್ಲಿದ್ದೀವಿ. ಅಯ್ಯೋ, ನನ್ನ ಜೀವಿತದಲ್ಲಿ ಇನ್ನೂ ಕತ್ತಲಲ್ಲೇ ಇದೆ, ನಾನು ಹೇಗಪ್ಪ ಪಾಪದಿಂದ ಹೊರಗಡೆ ಬರಲಿ, ನಾವು ಭಯಭಕ್ತಿಯಿಂದ ಯಾವ ರೀತಿಯಲ್ಲಿ ಬೆಳೀಲಿ ಎಂಬುದಾಗಿ ನಾವು ಗಲಿಬಿಲಿಯಲ್ಲಿದ್ದೀವಿ. ಆದರೆ ಮೊದಲನೇ ಯೋಹಾನ 2ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ ಪ್ರೀತಿಯ ಮಕ್ಕಳೇ. ಅಲ್ಲಿ ಲೋಕದಲ್ಲಿ ನೋಡಿ, ಲೋಕದಲ್ಲಿರುವ ಶರೀರದ ಆಶೆ, ಕಣ್ಣಿನ ಆಶೆ, ಬದುಕು ಬಾಳಿನ ಡಂಬ, ಈ ಮೊದಲಾದವುಗಳು ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಈ ಎಲ್ಲ ವಿಧವಾದ ಪಾಪಗಳು ಈ ಮೂರಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ನೋಡಿ, ಕಣ್ಣಿನ ಆಶೆ ಮತ್ತೆ ಶರೀರದ ಆಶೆ ಎಂಬುದಾಗಿ ಈ ಮೂರು ಬದುಕು ಬಾಳಿನ ಡಂಬವಾಗಿದೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿಯ ಮಕ್ಕಳೇ, ಅದರಿಂದ ಯಾವ ರೀತಿಯಲ್ಲಿ ಹೊರಗಡೆ ಬರಬೇಕು ಎಂಬುದಾಗಿ ನಾವು ಗಲಿಬಿಲಿಯಲ್ಲಿರ್ತೀವಿ. ಆದರೆ ಉದಾಹರಣೆ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಆದಮ ಹವ್ವಳ ಜೀವಿತ ನೋಡೋದಾದ್ರೆ ಅವರು ಕೂಡ ಕಣ್ಣಿನ ಒಂದು ನೋಡಿ ಆ ಹಣ್ಣು ತಿಂದ ತಕ್ಷಣ ಅವ್ರ ಶರೀರದ ಆಶೆಯನ್ನ ಬಂತು, ಅವ್ರ ಬದುಕು ಬಾಳಿನ ಡಂಬವಾಗಿತ್ತು, ಅವ್ರ ಪಾಪದಲ್ಲಿ ಜೀವಿಸ್ತಾ ಇದ್ರು. ಅಯ್ಯೋ, ನಾನು ಹಣ್ಣು ತಿನ್ನಬೇಡ ಅಂತ ದೇವ್ರು ಹೇಳಿದ್ರು ಕೂಡ ಅವ್ರ ಕಣ್ಣು ಬಂತು ಎಂಬುದನ್ನು ನೋಡ್ತೀವಿ. ಅವ್ರ ಶರೀರದ ಒಂದು ಬದುಕು ಬಾಳಿನ ಡಂಬವಾಗಿ ಅವ್ರು ಜೀವಿಸ್ತಾ ಇದ್ರು ಎಂಬುದನ್ನು ನೋಡ್ತೀವಿ ಪ್ರೀತಿಯ ಮಕ್ಕಳೇ. ಅದೇ ತರ ಎರಡನೇ ಆದಮ ನೋಡಿದ್ರೆ ಯೇಸು ಸ್ವಾಮಿ ಕೂಡ ಶೋಧನೆಯಲ್ಲಿ ಜಯಿಸಿದ್ರು ಎಂಬುದನ್ನು ನೋಡ್ತೀವಿ. ಆ ದೇವರು ಕೂಡ ಶೋಧನೆಯಲ್ಲಿ ಸೈತಾನನ ಅವ್ರನ್ನ ಈ ರೊಟ್ಟಿ ಇದು ನೋಡಿ ಮಾಡು ಎಂಬುದಾಗಿ ಹೇಳ್ತಿದ್ರು. ಆದರೆ ಸೈತಾನ ಅವ್ರಿಗೂ ಶೋಧನೆಯಿಂದ ಇದು ಮಾಡ್ತಾ ಇದ್ರು. ಈ ಶಿಖರ ಮೇಲೆ ಹೋಗಿ ಇದೆಲ್ಲ ನೀನ್ ತಗೋ ಎಂಬಂತ ಶರೀರದ ಆಸೆ ಅವರು ಬಂದು ಇದು ಮಾಡ್ತಾ ಇದ್ರು. ಆದರೆ ದೇವರು ಅದನ್ನೆಲ್ಲನೂ ಇದು ಮಾಡಿ ಜಯಿಸಿದ್ದಾರೆ ಎಂಬುದಾಗಿ ನೋಡ್ತೀವಿ. ನಂಬಿಕೆಯಿಂದಲೇ ನಾವು ಗೆಲ್ತೀವಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಅದೇ ತರ ಮೊದಲನೇ ಯೋಹಾನ 5ನೇ ಅಧ್ಯಾಯ 5ನೇ ವಾಕ್ಯ ನೋಡೋದಾದ್ರೆ ಅಲ್ಲಿ ಹೇಳ್ತಾರೆ ನೋಡಿ, ನಂಬಿಕೆ ಮುಂದಿನ ನೋಡಿ ಏನಿರ್ತದೆ, ಯೇಸು ದೇವರ ಮಗನೆಂದು ನಂಬದೇ ಇದ್ದವರೇ ಅಲ್ಲದೆ ಲೋಕವನ್ನು ಜಯಿಸುವರು ಇನ್ಯಾರಿದ್ದಾರೆ. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ದೇವ್ರನ್ನ ನಾವು ನಂಬಬೇಕು. ದೇವ್ರು ನಮಗೆ ಒಳ್ಳೆ ಮಾರ್ಗ ನಡೆಸ್ತಾರೆ. ನಾವು ಪ್ರತಿದಿನ ದೇವ್ರ ವಾಕ್ಯಗಳು ಧ್ಯಾನ ಮಾಡುವಾಗ ನಮ್ಮನ್ನು ವಿಶೇಷವಾಗಿ ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವಶಕ್ತರಾಗಿದೆ. ಯಾವ ಪಾಪ, ಯಾವ್ದು ಕೆಟ್ಟದು, ಯಾವ ಮಾರ್ಗದಲ್ಲಿ ನಾವು ಹೋಗ್ಬೇಕು ಎಂಬುದಾಗಿ ಕಲಿಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ಎಫೆಸದವರಿಗೆ 6ನೇ ಅಧ್ಯಾಯ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅಲ್ಲಿ ಒಂದು ನಂಬಿಕೆ ಒಂದು ಇದಾಗಿದೆ, ಗುರಾಣಿಯಾಗಿದೆ. ಯಾವ ತರ ನಾವು ನಂಬಿಕೆಯಿಂದ ಜೀವಿಸ್ಬೇಕು, ನಮ್ಮ ಓಟ ಒಂದು ಸ್ಥಿರವಾಗಿ ಇರಬೇಕು. ಈಗ ರನ್ನಿಂಗ್ ರೇಸ್ ಆದ್ರೆ ಯಾವ ತರ ಒಂದೇ ಲೈನ್ ನಲ್ಲಿ ಓಡ್ಬೇಕಲ್ಲ, ಅದೇ ತರ ನಮ್ಮ ಓಟನ್ನು ಕೂಡ ಪೌಲ್ ಹೇಳ್ತಾ ಇದ್ದಾನೆ, ನೀವು ಒಂದೇ ನಂಬಿಕೆಯಿಂದ ಓಡ್ರಿ, ನಿಮ್ಮ ನಂಬಿಕೆ ಒಂದು ಗೆಲ್ಲುವಂತೆ ಮಾಡುತ್ತದೆ. ನೋಡಿ, ಪೌಲನು ಎಫೆಸದವರಿಗೆ 6ನೇ ಅಧ್ಯಾಯ 13ನೇ ವಾಕ್ಯದಿಂದ 17 ಹೇಳ್ತದೆ ನೋಡಿ, ಎಲ್ಲ ಆತ್ಮಿಕ ಆಯುಧಗಳಲ್ಲೇ ಎಲ್ಲಕ್ಕಿಂತ ಹೆಚ್ಚಾಗಿ ನಂಬಿಕೆ ಗುರಾಣಿಯನ್ನು ಎತ್ತಿ ಹಿಡಿಯಲು ಉತ್ತೇಜಿಸಲ್ಪಟ್ಟಿದೆ ಎಂಬುದಾಗಿ ಶಿರವಸ್ತ್ರ, ಖಡ್ಗ, ನಡುಪಟ್ಟಿ ಹಾಗೂ ಕೆರೆಗಳು ಮುಖ್ಯವಾಗಿ ವಸ್ತ್ರವಾಗಿದ್ದರು. ನಂಬಿಕೆ ಗುರಾಣಿಯಾಗಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾವ್ಯಾವ ವಸ್ತ್ರ? ಖಡ್ಗ ಆಗಿದೆ, ಶಿರವಸ್ತ್ರನಾಗಿದೆ, ಖಡ್ಗವಾಗಿದೆ. ನಾವು ನಂಬಿಕೆಯಿಂದ ಗೆಲ್ಲಬೇಕು, ನಮ್ಮ ಪಾಪ ಜಯಿಸಬೇಕು, ನಾವು ಶೋಧನೆ ಬೀಳದಂತೆ ದೇವರೇ ನಮ್ಮನ್ನು ಎಚ್ಚರಿಸು ಎಂಬುದಾಗಿ ಹೇಳುವಾಗ ದೇವ್ರು ನಮ್ಮನ್ನು ಎಚ್ಚರಿಸ್ತಾನೆ. ನನ್ನ ಮಗ ಶೋಧನೆಯಲ್ಲಿ ಬೀಳ್ತಾ ಇದ್ದೇನೆ, ಅವ್ನ ನಂಬಿಕೆ ಕೊಡಬೇಕು. ದೇವ್ರು ಯಾವ ತರ ಶೋಧನೆಯನ್ನ ಜಯಿಸಿದರೋ ಅದೇ ತರ ನಾವು ಕೂಡ ಜಯಿಸ್ಬೇಕು ಪ್ರೀತಿಯ ಮಕ್ಕಳೇ. ಅದೇ ತರ ಪ್ರೀತಿಯ ಮಕ್ಕಳೇ, ನಂಬಿಕೆಯ ಗುರಾಣಿ ಮಾತ್ರವಲ್ಲ, ಆದ್ರೆ ವಜ್ರ ಕವಚ ಕೂಡ ಹೌದು. 1ನೇ ಥೆಸಲೋನಿಕ 5ನೇ ಅಧ್ಯಾಯ 8ನೇ ವಾಕ್ಯ ಹೇಳ್ತದೆ. ಮೊದಲನೇ ಥೆಸಲೋನಿಕ ಪೌಲನು ಹೇಳ್ತಾರೆ 5ನೇ 8 ವಚನ, ಇದು ಜಯದ ರಹಸ್ಯ, ಕ್ರಿಸ್ತನೇ ನಮ್ಮ ಜಯ. ಹೌದು ಪ್ರೀತಿಯ ಮಕ್ಕಳೇ, ಕ್ರಿಸ್ತನೇ ನಮ್ಮ ಜಯವಾಗಿದ್ದಾರೆ. ನಾವು ಆತನಲ್ಲಿ ನಂಬಿಕೆಯಿಂದ ಜೀವಿಸೋ ಇದೇ ಸತ್ಯವನ್ನು ಅಪೊಸ್ತಲ ಪೌಲನು ಹೇಳ್ತಿದ್ದಾರೆ. ಏನಂದ್ರೆ, ಬೇರೆ ಮಾತಿನಲ್ಲಿ ಹೇಳೋದಾದ್ರೆ, ಇನ್ನು
ಜೀವಿಸುವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತದ್ದೇನೆ ಅಂತ ಪಾಲ್ ಹೇಳ್ತಿದ್ದೇನೆ. ದೇವರೇ, ನಾನು ನಿನ್ನನ್ನು ಜೀವಿಸ್ತಿಲ್ಲ, ನೀನು ನನ್ನಲ್ಲಿ ಜೀವಿಸ್ತಾ ಇದ್ದೀನಿ ಎಂಬುದಾಗಿ ಗಲಾತ್ಯ 2ನೇ ಅಧ್ಯಾಯ 20ನೇ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಕ್ರಿಸ್ತನು ನಮ್ಮಲ್ಲಿ ಇರುವಾಗ ನಾವು ಜಯಿಸುವುದಕ್ಕೆ ಸಾಧ್ಯ. ಎಂಥ ಶೋಧನೆಯಲ್ಲಿ ಇದ್ರೂ ಕೂಡ ಜಯಿಸುವಂತ ದೇವ್ರು ನಮ್ಮನ್ನು ಮಾಡ್ತಾನೆ. ಆತನು ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೆ. ನಾವು ಕತ್ತಲಲ್ಲಿ ಇರುವಾಗಲೂ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಅಪ್ಪ ದೇವರೇ, ಇನ್ಮೇಲೆ ನನ್ನ ಶರೀರದ ಆಶೆಯನ್ನ, ಕಣ್ಣಿನ ಆಶೆನ, ಬದುಕು ಬಾಳಿನ ಡಬಲ್ ಜೀವಿಸದೆ ನಾನು ಜಯಿಸುವಂತೆ, ನಂಬಿಕೆಯಿಂದ ಗೆಲ್ಲುವಂತೆ ನೀನು ಸಹಾಯ ಮಾಡಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿ. ಪರಿಶೋಧನೆ ಪ್ರೀತಿ ತಂದೆ ದೇವರ ಸ್ವಾಮಿ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆ ದೇವರೇ, ನೀನು ಒಳ್ಳೆ ವಾಗ್ದಾನ ಕೊಟ್ಟಿದ್ದಪ್ಪ. ನಂಬಿಕೆಯಿಂದ ಲೋಕವನ್ನು ಜಯಿಸಿರಿ ಎಂಬುದಾಗಿ ಹೇಳಿದೆ. ಹೌದೇಸಪ್ಪ, ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಾಗ ನಾವು ಶೋಧನೆಯಲ್ಲಿ ಜೀವಿಸದೆ ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ ದೇವರೇ, ಈ ಮಕ್ಕಳು ಯಾರು ವಿಡಿಯೋ ನೋಡ್ತಾರೋ ಅವ್ರ ದೇವರೇ ನೀನು ಆಶೀರ್ವದಿಸು. ಅವ್ರು ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಮಾಡು ಅಪ್ಪ. ಪಾಪದಲ್ಲಿ ಯಾವ ರೋಗದಲ್ಲಿ ಎಲ್ಲ ಸಮಸ್ಯೆಗಳು ಇದ್ದಾರೋ ಅದನ್ನೆಲ್ಲ ಬಿಡುಗಡೆ ಕೊಡು ಸ್ವಾಮಿ ಅಂತ ನೀವು ಪ್ರಾರ್ಥಿಸಿದ್ರೆ ಪ್ರೀತಿ ದೇವರೇ, ನೀನು ಒಳ್ಳೆ ದೇವರು, ನೀನು ಕರುಣಿಸುವಂತ ದೇವರಾಗಿದ್ದಪ್ಪ ಅಂತ ನೀವು ಪ್ರಾರ್ಥಿಸಿದ್ರೆ ಅಪ್ಪ ದೇವರೇ, ನಾವು ಕೂಡ ದೇವರೇ ಶೋಧನೆಯಲ್ಲಿ ಬಿಡದಂತೆ ಅಪ್ಪ ನಂಬಿಕೆಯಿಂದ ನೀನು ಯಾವ ರೀತಿಯಲ್ಲಿ ಜಯಿಸಿದೋ ಅದೇ ತರ ನಾವು ಕೂಡ ನಂಬಿಕೆಯಿಂದ ಜಯಿಸಂತೆ ನೀನು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿ ದೇವರೇ, ಈ ಒಳ್ಳೆ ದಿನ ಕೊಟ್ಟಿದ್ದಪ್ಪ. ಈ ದಿನ ನೀನು ನಂಬಿಕೆಯಿಂದ ಜೀವಿಸಂತೆ ನೀನು ಸಹಾಯ ಮಾಡಬೇಕಪ್ಪ. ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಪ್ಪಿಸ್ತೆ ಅವರನ್ನು ಆಶೀರ್ವದಿಸಿ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೀವ ತಂದೆ. ಆಮೀನ್. ಆಮೀನ್. ಮೇ ಗಾಡ್ ಬ್ಲೆಸ್ ಯು.